ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಿನ್ನೆ ವಿಡಿಯೋದಲ್ಲಿ ನಾನು ತೋರಿಸಿದ್ನಿ ಇಡ್ಲಿ ಮಾಡೋಕ್ಕೆ ಹಿಟ್ಟೆಲ್ಲ ರುಬ್ಬಿ ಇಟ್ಟೇನಂತೇಳಿ. ಇವತ್ತಿನ ವಿಡಿಯೋದೊಳಗೆ ನೋಡಿರಿ ಇಡ್ಲಿ ಮಾಡಕತ್ತೀನಿ. ಈಗ ಇಡ್ಲಿ ಜೋಡಿ ಸಾಂಬಾರು ಮತ್ತು ಚಟ್ನಿ ರೆಗ್ಯುಲರ್ ಆಗಿ ನಮ್ಮ ಮನೆಯೊಳಗೆ ಇದ್ದಿದ್ದನ. ಇಡ್ಲಿ ಮಾಡಿರಂತ ಸಾಂಬಾರು ಚಟ್ನಿ ಇರಲೇಬೇಕು. ಬರೀ ಚಟ್ನಿ ಒಂದು ತಿನ್ನಿರಿ ಅಂದ್ರೆ ತಿನ್ನಂಗಿಲ್ಲ, ಹಾಗಾಗಿ ಸಾಂಬಾರು ಯಾವಾಗಲೂ ಮಾಡಿರ್ತಾನೆ ನಾನು. ಸಾಂಬಾರು ರೆಸಿಪಿನೂ ಅಷ್ಟೇ ಸುಮಾರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ ಟೊಮೆಟೊ ಹಾಕಿ ಇವಾಗ ಕೂಗ್ಸಾಕಿ ಇಡಾಕತ್ತೀನಿ. ಫಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ನಾನು. ಒಂದು ವಿಷಲ್ ಆದಮೇಲೆ ಅದನ್ನು ತೆಗೆದು ಅದಕ್ಕೆ ಎಲ್ಲ ಉಪ್ಪು, ಖಾರ, ಅರಿಶಿನ ಪುಡಿ, ಗರಂ ಮಸಾಲ, ಸಾಂಬಾರು ಪುಡಿ ಎಲ್ಲನೂ ಹಾಕಿ ಮತ್ತೊಂದು ವಿಷಲ್ ಕೂಗಿಸ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟಿರ್ತೀನಿ. ಇದು ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತೈತಿ. ಹೋಟೆಲ್ ಒಳಗೆ ಇರ್ತೈತಲ್ಲ ಸಾಂಬಾರು, ಅದೇ ರೀತಿ ನನ್ನ ಟೇಸ್ಟ್ ಇರ್ತೈತಿ. ನಮ್ಮ ಮನ್ಯಾಗ ನಾನು ಇಡ್ಲಿ ಮಾಡಿದಾಗ ಪ್ರತಿ ಸಾರಿ ಇದೇ ಸಾಂಬಾರನ್ನು ಮಾಡ್ತೇನೆ ನೋಡ್ರಿ. ಯಾಕಂದ್ರೆ ಈ ಸಾಂಬಾರು ಅಂದ್ರೆ ನಮ್ಮ ಮನೆಯಾಗ ಎಲ್ರಿಗೂ ಇಷ್ಟ, ಹಾಗಾಗಿ ಸೇಮ್ ಸಾಂಬಾರನ್ನ ಮಾಡಿರ್ತೇನೆ ನಾನು. ಅದರ ಜೋಡಿ ಚಟ್ನಿ ಮಾಡಿರ್ತೀನಿ. ಬ್ಯಾಳಿ ಕೂಗ್ಸಾಕಿಟ್ಟು ಇವಾಗ ಒಂದು ಹೊಸ ಪೊರ್ಕೆ ತೊಗೊಂಡು ಬಂದಿದ್ನಿ. ಆ ಕಡೆದೇನು ಪ್ಲಾಸ್ಟಿಕ್ ಪೊರ್ಕೆ ಐತಲ್ಲ ಅದನ್ನು ತೊಗೊಂಡು ನಾನು ಸುಮಾರು 3 ವರ್ಷ ಆಯ್ತು ನೋಡ್ರಿ. ಮೈಸೂರಾಗಿದ್ದಾಗ ತೊಗೊಂಡಿದ್ನಿ. ಇವಾಗ ಆಲ್ರೆಡಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿನ 2.5 ವರ್ಷ ಆಗ್ತಾ ಬಂತು. ಅವಾಗ ತೊಗೊಂಡಿರೋ ಪೊರ್ಕೆ ಅದು ಇವಾಗನೂ ಇನ್ನೂ ಐತಿ, ಆದರೆ ಅಷ್ಟು ನೀಟಾಗಿ ಕಸ ಹೋಗಂಗಿಲ್ಲ ಅದ್ರೊಳಗೆ. ಅದು ಎಲ್ಲ ಮಂಡಾಗಿಬಿಟ್ಟತಿ ಮುಂದ್ಗಡೆದು ಕಸ ಗುಡಿಸಿ. ಹಾಗಾಗಿ ಅದನ್ನು ಹೊರಗಡೆ ಬಾಗ್ಲ ಕಸ ಗುಡ್ಸಕ್ಕಿಟ್ರಾತಂತೇಳಿ ಒಂದು ಹೊಸ ಪೊರ್ಕೆ ತೊಗೊಂಡು ಬಂದೀನಿ ನಿನ್ನೆ ಹೊರಗಡೆ ಹೋದಾಗ. ಆ ಪೊರ್ಕೆದೆಲ್ಲ ಫಸ್ಟ್ ಟೈಮ್ ಕಸ ಗುಡಿಸ್ಬೇಕಾದ್ರೆ ಎಲ್ಲ ಅದು ಡಸ್ಟ್ ಬೀಳ್ತತ್ತಲ್ಲ, ಹಾಗಾಗಿ ಇನ್ನು ಒಳಗಡೆ ಕಸ ಗುಡಿಸಿರೋನು ಗುಡಿಸ್ದಂಗೆ ಕಾಣಿಸೋಂಗಿಲ್ಲ. ಹಾಗಾಗಿ ಅದನ್ನು ಹೊರಗಡೆ ಎಲ್ಲ ಸ್ವಲ್ಪ ಟೈಲ್ಸ್ ಮೇಲೆಲ್ಲ ಹಾಕಿ ತಿಕ್ಕಿನ ನೋಡ್ರಿ. ಅದು ಹುಡಿ ಬಂತು, ಒಂದು ಫುಲ್ಲು ಮರ ಬಂತು ನೋಡ್ರಿ. ಅಷ್ಟೊಂದು ಧೂಳಿತ್ತು ಅದ್ರೊಳಗೆ. ಎಲ್ಲ ಡಸ್ಟ್ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಇಟ್ನಿ. ಮತ್ತು ಹಳೆ ಪೊರ್ಕೆಲೆನ ಕಸ ಎಲ್ಲ ಗುಡಿಸಿ ಬಾಗ್ಲ ಎಲ್ಲ ಇವಾಗ ಒರ್ಸಾಕತ್ತೀನಿ ನೋಡ್ರಿ. ಸೈಡ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ದಿನ ಒಂದೊಂದು ಕ್ಲೀನ್ ಮಾಡ್ಕೋತೀನಿ. ಇವಾಗ ಬರೀ ಮುಂದಗಡೆನ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿರಾತಂತೇಳಿ ಮುಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಸಿಂಪಲ್ಲಾಗಿ ರಂಗೋಲಿ ಬಿಡತ್ತೀನಿ ಇವತ್ತು. ಫುಲ್ಲು ಬಿಡತ್ತಿಲ್ಲ, ಯಾಕಂದ್ರೆ ನಾವು ಅಡ್ಡಾಡ್ತೀವಲ್ಲ, ಆ ಕಡೆ ಈ ಕಡೆ ಅಡ್ಡಾಡುವಾಗ ಅದು ರಂಗೋಲಿ ಎಲ್ಲ ಒಳಗಡೆ ಬಿದ್ದು ಮನೆ ತುಂಬ ಆಗಕತ್ತೈತಿ. ಹಾಗಾಗಿ ಒಂದು ಸ್ವಲ್ಪನ ರಂಗೋಲಿ ಹಾಕಿನಿ ನಾನು. ರಂಗೋಲಿ ಎಲ್ಲ ಹಾಕಿ ಬಂದು ಇವಾಗ ಸಾಂಬಾರ್ದೇನು ನಾನು ಬೇಯಿಸೋಕ್ಕಿಟ್ಟು ಹೋಗಿದ್ನಲ್ಲ ಅದು ಒಂದು ವಿಷಲ್ ಕೂಗಿತ್ತು ನೋಡ್ರಿ. ಅದನ್ನು ತೆಗೆದು ಇವಾಗ ಅದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ತೀನಿ. ಈ ರೀತಿ ಮಾಡಿರೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ನೋಡ್ರಿ. ಮತ್ತು ನಾವು ಈಗ ಕೂಗಿಸ್ಕೊಂಡು ಹಂಗೆ ಮಾಮೂಲಿ ಬ್ಯಾಳೆ ಸಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಹಂಗೂ ಹಾಕ್ಬೋದು, ಆದರೆ ಅದ ಟೇಸ್ಟ್ ಬೇರೆ ಬರ್ತೈತಿ. ಈ ರೀತಿ ಮಾಡೋದು ಇದೇ ಟೇಸ್ಟ್ ಬೇರೆ ಬರ್ತೈತೆ ನೋಡ್ರಿ. ವೈಟ್ ರೈಸು ಸಾಂಬಾರು ತಿನ್ಬೇಕಾದ್ರೆ ನಾನು ಬರೀ ಬ್ಯಾಳೆ ಕೂಗಿಸಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ. ಆದರೆ ಇಡ್ಲಿ ಮಾಡುವಾಗ ಮಾತ್ರ ಇದೇ ರೀತಿ ನಾನು ಮಾಡಿರ್ತೇನೆ ನೋಡ್ರಿ. ಒಂದೇ ವಿಷಲ್ ಕೂಗಿಸ್ಕೊಂಡಿರ್ತೀನಿ. ಅದಕ್ಕೆ ಇವಾಗ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಸಾಂಬಾರು ಪುಡಿ ಬೇಕು ನೋಡ್ರಿ ಮೇಯ್ನ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ಕಡಿಮೆ ಆದರೆ ಮತ್ತು ಮೇಲ್ಗಡೆ ಹಾಕ್ಕೋಬೋದು. ಇವಾಗ ಎಲ್ಲನೂ ಒಂದೊಂದು ಚಮಚ ಹಾಕಿ ನಾನು ಮತ್ತು ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ. 2 ವಿಷಲ್ ಕೂಗಿತಂದ್ರೆ ಅವಾಗ ಕರೆಕ್ಟಾಗಿ ಮಂದಾಗ ಬೆಂದಿರ್ತೈತಿ. ನಾವು ಆಮೇಲೆ ತೆಗೆದು ಒಗ್ಗರಣೆ ಕೊಟ್ಬಿಡ್ಬೋದು. ಒಗ್ಗರಣೆ ಅಂದರೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣ ಮೆಣಸಿನ್ಕಾಯಿ 1 ಮತ್ತು ಬೆಳ್ಳುಳ್ಳಿ, ಕರಿಬೇವು ಇಷ್ಟ ನೋಡ್ರಿ. ಅದರೊಳಗೆಲ್ಲ ಉಪ್ಪು ಖಾರ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಇದ್ರೊಳಗೆ ಹಾಕಿ ಕೂಗ್ಸಿರ್ತೀವಲ್ಲ. ಹಾಗಾಗಿ ಬರೀ ಎಣ್ಣೆ, ಸಾಸಿವೆ, ಒಣ ಮೆಣಸಿನ್ಕಾಯಿದು ಹಾಕಿ ಒಗ್ಗರಣೆ ಕೊಡೋದು. ಬೇಕಂದ್ರೆ ಹಿಂಗೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ. ಈ ರೀತಿ ನಾನು ಸಾಂಬಾರು ಮಾಡಿರ್ತೀನಿ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಇಡ್ಲಿ ಜೋಡಿ ಅಂತೂ ಭಾರಿ ಟೇಸ್ಟ್ ಇರ್ತೈತಿ. ನಮ್ಮ ಮನ್ಯಾಗಂತೂ ನಮ್ಮ ತಂಗಿ, ನಾನು, ನಮ್ಮವ್ವ 3 ಮಂದಿ ಇದೇ ಸಾಂಬಾರು ಮಾಡ್ತೇವೆ ನೋಡ್ರಿ. ಫಸ್ಟ್ ನಾನು ಇದನ್ನು ಮಾಡೋಕ್ಕೆ ಕಲಿತ್ನಿ. ನಾನು ಮಾಡಿದಾದ್ಮೇಲೆ ಅದನ್ನು ಟೇಸ್ಟ್ ನೋಡಿ ಅವ್ರಿಗೆ ಚಲೋ ಅನಿಸಿದ್ಮೇಲೆ ನಮ್ಮ ತಂಗಿನೂ ಮಾಡೋಕ್ಕೆ ಶುರು ಮಾಡಿಳು. ಆಮೇಲೆ ನಮ್ಮವ್ವನೂ ಅಷ್ಟೇ ಇದೇ ಸಾಂಬಾರನ್ನು ಮಾಡ್ತಾರೋ. ಇಡ್ಲಿ ಮಾಡಿದಾಗ ಒಂದು ಸರಿ ಈ ಸಾಂಬಾರನ್ನ ಮಾಡ್ತಾರೆ ನೋಡ್ರಿ, ಅಷ್ಟು ಟೇಸ್ಟ್ ಚಲೋ ಇರ್ತೈತಿ. ಟ್ರೈ ಮಾಡಿರಿ. ಸಾಂಬಾರನ್ನು ಎಲ್ಲ ಕುದಿಯೋಕ್ಕಿಟ್ಟು ಇವಾಗ ಚಟ್ನಿ ಮಾಡತ್ತೇನೆ ನೋಡ್ರಿ. ಚಟ್ನಿ ಸ್ವಲ್ಪ ಜಾಸ್ತಿನೇ ಮಾಡತ್ತಿದ್ದೇನೆ, ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಆಗುವಂಗೆ. ತೆಂಗಿನಕಾಯಿ ಹಾಕಿದ್ದೀನಿ, ಆಮೇಲೆ ಹುರ್ಗಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉಪ್ಪು ಇಷ್ಟು ಹಾಕಿರ್ತಾನೆ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ನಿ ಯಾವಾಗಲೂ, ಆದರೆ ಇನ್ಮೇಲೆ ಅದು ಯೂಸ್ ಮಾಡೋದು ಬೇಡ, ಅಂಗಡಿ ಒಳಗಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೇಳಿ ಮನೆ ಒಳಗನೆ ನಾನು ಶುಂಠಿ ಬೆಳ್ಳುಳ್ಳಿ ಇರ್ತಾವಲ್ಲ ಅವನ್ನ ಸುಲದು ಹಾಕ್ಕೊಂಡಿರ್ತೀನಿ. ಹಾಕಿ ಚಟ್ನಿ ರುಬ್ಬಿ ಇವಾಗ ಅದಕ್ಕೆ ಒಗ್ಗರಣೆ ಹಾಕಕತ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಇಷ್ಟು ಹಾಕಿ ಚಟ್ನಿ ಒಗ್ಗರಣೆ ಕೊಡತ್ತೀನಿ. ಚಟ್ನಿ ಒಗ್ಗರಣೆ ಇಲ್ಲಂದರೆ ನಮ್ಮ ಮನೆಯೊಳಗಂತೂ ತಿನ್ನಂಗೇ ಇಲ್ಲ. ಹಾಗಾಗಿ ಒಗ್ಗರಣೆ ಅಂತೂ ಇರಲೇಬೇಕು ಚಟ್ನಿಗೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದು ನೋಡ್ರಿ ಚಟ್ನಿ.
ಇನ್ನು ಸಾಂಬಾರ್ಗೆ ಎಷ್ಟು ಒಗ್ಗರಣೆ ಕೊಡೋದು, ಚಟ್ನಿ ಅಂತೂ ರೆಡಿ ಆಯಿತು. ಇಡ್ಲಿ ಮಾಡ್ತೀನಿ, ಸ್ವಲ್ಪ ನಿನ್ನಿದು ರೈಸ್ ಐತಿ, ಹಾಗಾಗಿ ರೈಸೆಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಮಾಡಿದ್ರೆ ಇವತ್ತಿಂದ ಮಧ್ಯಾಹ್ನದ ನಾಷ್ಟ ಕೆಲಸ, ಮಧ್ಯಾಹ್ನದ ಅಡುಗೆದೆಲ್ಲ ಮುಗೀತು ನೋಡ್ರಿ. ಯಾಕಂದ್ರೆ ನಾವು ಇದನ್ನು ಮಧ್ಯಾಹ್ನ ತಿಂದ್ಬಿಡ್ತೀವಿ, ಇನ್ನು ರಾತ್ರಿಗೇ ಇರ್ತೈತಿ ಅಡುಗೆ ಕೆಲಸ, ಹಾಗಾಗಿ ಬೆಳಗ್ಗೆದೆಲ್ಲ ಕೆಲಸ ಮುಗ್ದಂಗಾಯಿತು. ಈ ರೀತಿ ಇಡ್ಲಿ ದೋಸೆ ಮಾಡಿದಾಗಂತೂ ನನಗಂತೂ ಆರಾಮ ಫ್ರೀ ನೋಡ್ರಿ. ಇವಾಗ ಇಡ್ಲಿ ಹಿಟ್ಟು ನೋಡ್ರಿ ಉಬ್ಬಿತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇಡ್ಲಿ ಹಾಕಕತ್ತೀನಿ. ರವೆ ಇಡ್ಲಿ ಮಾಡತ್ತಿದ್ನಲ್ಲ ಇವತ್ತು, ರುಬ್ಬಿಟ್ಟಿದ್ನಿ. ನೀಟಾಗಿ ನೋಡ್ರಿ ಎಷ್ಟು ಚಂದ ಉಬ್ಬೈತಿ. ಸ್ವಲ್ಪ ದೊಡ್ಡ ಪಾತ್ರೆ ಒಳಗೆ ಹಾಕಿಟ್ಟಿದ್ದೆ ನಾನು, ಉಬ್ಬಿ ಅದು ಕೆಳಗೆ ಬಿತ್ತಂದ್ರೆ ಮತ್ತು ಅದೊಂದು ಕೆಲಸ ಕ್ಲೀನ್ ಮಾಡೋಕ್ಕೆ, ಹಾಗಾಗಿ ಅದು ಸ್ವಲ್ಪ ದೊಡ್ಡ ಪಾತ್ರೆ ಒಳಗನ ಹಾಕಿಟ್ಟಿದ್ನಿ. ಮುಂಚೆ ನಾನು ಸಣ್ಣ ಸಣ್ಣ ಡಬ್ಬಿ ಒಳಗೆ ಇಡ್ತಿದ್ನಿ, ಆದರೆ ಇವಾಗ ಈ ಪಾತ್ರೆ ಎಲ್ಲ ಮ್ಯಾಲಿಂದ ತಕ್ಕೊಂಡೇನಿಲ್ಲ, ಹಾಗಾಗಿ ಅದರೊಳಗನ ಹಾಕಿರಾತು. ಉಬ್ಬಂಗಿಲ್ಲ, ದೊಡ್ಡದೈತಂತೆ, ಉಬ್ಬಿರೋನು ಕೆಳಗೆ ಬೀಳಂಗಿಲ್ಲ ಅಂತೇಳಿ ಪಾತ್ರೆ ಒಳಗೆ ಹಾಕಿಟ್ಟಿದ್ನಿ. ಚಳಿ ಇರೋದ್ರಿಂದ ಅಷ್ಟು ಉಬ್ಬಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು, ಆದ್ರೆ ಎಷ್ಟು ನೀಟಾಗಿ ಉಬ್ಬಿತ್ತು ನೋಡ್ರಿ ಹಿಟ್ಟು. ಇವಾಗಂತೂ ಮಳೆ ಬರಾಕತ್ತೈತಿ ಸಿಕ್ಕಾಪಟ್ಟೆ ಬೆಂಗಳೂರೊಳಗೆ. ಹಿಟ್ಟು ಉಬ್ಬುತ್ತೋ ಇಲ್ಲೋ ಅಂದ್ಕೊಂಡು ನಾನು ಹಾಕಿದ್ನಿ, ಆದರೆ ಉಬ್ಬಿತ್ತು, ಚೆಂದಾಗಿ ಉಬ್ಬಿತ್ತು ನೋಡ್ರಿ. ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರು ಇಡ್ಲಿ ರೆಡಿ ಆಯಿತು. ಭಾಳ ದಿವಸ ಆಗಿತ್ತು ನಾನು ಮಾಡೇ ಇರಲಿಲ್ಲ. ಊರಿಂದ ನಮ್ಮ ಮನೆಗೆಲ್ಲ ನೆಂಟರು ಬಂದಾಗ ಆವಾಗಲೂ ಮಾಡೋಕ್ಕಾಗಲಿಲ್ಲ ಅನಿಸ್ತದೆ. ದೋಸೆ ಮಾಡಿದ್ನಿ, ಇಡ್ಲಿ ಮಾಡಿರಲಿಲ್ಲ. ಆದ್ರೆ ಇವಾಗ ನೋಡ್ರಿ, ಇವಾಗ ಊರಿಂದ ಬಂದ ಮ್ಯಾಲಿಂದ ಮಾಡ್ಬೇಕು ಅನ್ಕೊತಾನೆ ಇದ್ನಿ, ಮಾಡೋಕ್ಕಾಗೇ ಇರಲಿಲ್ಲ. ಇವಾಗ ಮಾಡಕತ್ತೀನಿ. ದಿನ ಒಂದು ಏನಪ್ಪ ನಾಷ್ಟ ಮಾಡೋದು ಅಂಥೇಳಿ ತಲೆ ಕೆಟ್ಟು ಹೋಗ್ಬಿಡ್ತತಿ. ದಿನ ಒಂದೇನಾದರೂ ಒಂದು ನೋಡಿಕೊಂಡು ಮಾಡ್ಬೇಕು ನೋಡ್ರಿ ನಾಷ್ಟ. ಇವಾಗ ಇಡ್ಲಿ ಎಲ್ಲನೂ ಹಾಕಿ ಇನ್ನು ಬೇಯಿಸ್ಕೊಳ್ಳೋದು, ಒಂದು 10 ನಿಮಿಷ ಬೇಯಿಸ್ಕೊಂಡು ಬಿಡ್ತೀನಿ. ಪಾತ್ರೆನೂ ಎಲ್ಲ ಅಲ್ಲಲ್ಲೆಲ್ಲ ತೊಳೆದು ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ, ಹಾಗಾಗಿ ಕಿಚನಲ್ಲಿ ಅಷ್ಟೊಂದು ಪಾತ್ರೆನೂ ಇರೋಂಗಿಲ್ಲ. ಅಲ್ಲಲ್ಲಿ ಎಲ್ಲ ಒರೆಸ್ಕೊತ ಇರ್ತೀನಿ. ಜಾಸ್ತಿ ಕಿಚನನ್ನು ಗಲೀಜಾಗಂಗಿಲ್ಲ, ಕ್ಲೀನಾಗಿ ಅಲ್ಲಲ್ಲೇ ಮಾಡ್ಕೊತ ಇದ್ರೆ. ಇವಾಗ 10 ನಿಮಿಷ ಇಡ್ಲಿ ಬೆಂದಾದ್ಮೇಲೆ ಇವಾಗ ತೆಗೆದು ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಕೊಡ್ತೇನೆ ನೋಡ್ರಿ. ಎಷ್ಟು ಕರೆಕ್ಟಾಗಿ ನೀಟಾಗಿ ಬೆಂದಾವ ನೋಡ್ರಿ, ಸಾಫ್ಟಾಗಿ ಆಗಿದ್ದು ಇಡ್ಲಿ. ರವೆ ಇಡ್ಲಿ ಅಷ್ಟೇ, ಯಾವಾಗಲೂ ನೀವು ಹೆಂಗೆ ಮಾಡಿರಿ, ಉದ್ದಿನ ಬೇಳೆ ಕಡಿಮೆರ ಹಾಕಿರಿ ಜಾಸ್ತಿಯಾರ ಹಾಕಿರಿ, ಹೆಂಗೆ ಮಾಡಿದ್ರೂ ರವೆ ಇಡ್ಲಿ ಮಾತ್ರ ಚಲೋನ ಬರ್ತಾವೆ ನೋಡ್ರಿ ನಮ್ಮ ಮನೆಯೊಳಗೆ. ಒಬ್ಬೊಬ್ರು ಅಂತಾರೋ ಏನು ಹಾಕಿರೋನು ಒಟ್ಟು ಗಟ್ಟಿಯಾಗಿಬಿಡ್ತಾವೆ ಇಡ್ಲಿ, ಹೆಂಗೆ ಮಾಡೋದು ಗೊತ್ತಾಗ್ವತ್ತಂತೇಳಿ. ಆದ್ರೆ ನಮ್ಮ ಮನೆಯೊಳಗೆ ನೋಡ್ರಿ, ನನಗಂತೂ ಆ ಥರ ಯಾವತ್ತೂ ಆಗೇ ಇಲ್ಲ, ಸಾಫ್ಟಾಗನ ಹಾಕವು ಇಡ್ಲಿ. ನಮ್ಮ ತಂಗಿಗೂ ಅಷ್ಟೇ, ಅಕ್ಕಿ ಯಾವಾಗಲೂ ಅಂತಾಳು ಇಡ್ಲಿನೇ ಮಾಡೋಕ್ಕೆ ಬರೋಂಗಿಲ್ಲ ನನಗೆ ಸರಿಗೆ ಅಂತಾಳು. ನಾನು ಎಷ್ಟು ಸರಿ ಆಕಿಗೆ ಊರಿಗೆ ಹೋದಾಗೂ ಹೇಳ್ಕೊಟ್ಟು ಬಂದೇನಿ, ಆದರೂ ನಾನು ಆಕಿ ಮಾಡಿದಾಗ ಗಟ್ಟಿಯಾಗನ ಹಾಕೋ ಅಂತಾಳು. ನಮ್ಮ ಮನೆಯೊಳಗೆ ಮಾತ್ರ ನೋಡ್ರಿ ಈ ರೀತಿ ಸಾಫ್ಟಾಗಿನ ಹಾಕವು ಇಡ್ಲಿ ನೋಡ್ರಿ. ಇವಾಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ನಾನು ನಾಷ್ಟ ಕೊಟ್ಟು ನಾನು ನಾಷ್ಟ ಮಾಡಿ ಸ್ಕೂಲಿಗೆ ಸ್ವಲ್ಪ ಹೋಗ್ಬೇಕು ಇವತ್ತು. ಟೈಮ್ ಈಗ 12:30 ಆಗೈತೆ ನೋಡ್ರಿ. ನಾಷ್ಟ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ಸಾನ್ವಿ ಇಬ್ಬರು ಸ್ನಾನ ಮಾಡಿ ರೆಡಿಯಾಗಿದ್ದೀವಿ. ಇವತ್ತು ಸಾನ್ವಿಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟೇನಿ ನೋಡ್ರಿ. ನಾನು ಸೇಮ್ ಸ್ಕೂಲನ್ನು UKGಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟೀನಿ. ನೋಡೋಣಂತ ಅದಾರಿಲ್ಲೋ ಗೊತ್ತಿಲ್ಲ. ನಿನ್ನೆ ಫೋನ್ ಮಾಡಿದ್ನಿ ಬರ್ತೇನೆ ಇವತ್ತು ಅಂತೇಳಿ, ಬರ್ರಿ ಅಂದಿದ್ರು. ಆದ್ರೆ ಆಚೆ ಕಡೆ ಯಾರು ಕಾಣಿಸ್ತಿಲ್ಲ, ನೋಡೋಣಂತ ಇದ್ರಂದ್ರೆ ಅಡ್ಮಿಷನ್ ಮಾಡಿ ಬಂದ್ಬಿಡ್ತೇನೆ. ಆಕೆ ಸ್ಕೂಲ್ ಫೀಸ್ ಎಷ್ಟು ಅಂಥೇಳಿ ನಾನು ಬಂದಮೇಲೆ ಹೇಳ್ತೀನಿ ನಿಮಗೆ ವಿಡಿಯೋದೊಳಗೆ ಡೀಟೇಲಾಗಿ. ಬರ್ರಿ ಇವಾಗ ಹೋಗಿ ಅಡ್ಮಿಷನ್ ಮಾಡಿ ಬಂದಾದ್ಮೇಲೆ ನಿಮ್ಗೆ ಸಿಗ್ತೇನಂತೆ. ಸಾನ್ವಿ ಸ್ಕೂಲಿಗೆ ಹೋಗಿ ಬಂದೀವಿ ನೋಡ್ರಿ, ಅಡ್ಮಿಷನ್ ಮಾಡಿ ಬಂದೀವಿ. ನೆಕ್ಸ್ಟ್ ಅಕ್ಕಿ UKG ಇನ್ನೊಂದು 1 ಮಂತ್ ಐತಿ ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ. ನಾವು ಮುಂಚೆನೇ ಅಡ್ಮಿಷನ್ ಮಾಡಬೇಕಿತ್ತು, ನಾನು ಊರಿಗೆಲ್ಲ ಹೋಗಿದ್ನಲ್ಲ, ಹಾಗಾಗಿ ಅಡ್ಮಿಷನ್ ಮಾಡಿರಲಿಲ್ಲ. ಇವಾಗ ಹೋಗಿ ಅಡ್ಮಿಷನ್ ಮಾಡಿ ಬಂದು ನೋಡ್ರಿ. ಈಕಿ ಸ್ಕೂಲ ಫೀಸ್ ಎಷ್ಟೈತಂದ್ರೆ 56,000 ಐತೆ ನೋಡ್ರಿ. ಈಗ UKGಗೆ 56, LKG ಇದ್ದಾಗ 52 ಅನ್ನಿಸ್ತತಿ, ಮತ್ತು ನರ್ಸರಿಗೆ 48 ಇತ್ತು. ವರ್ಷ ಹಂಗೆ ಜಾಸ್ತಿ ಹಾಕ್ಕೊಂತನ ಬರತ್ತತಿ. ನಮ್ಮೂರಾಗ ಇದಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಐತಿ ಫೀಸ್. ಇಲ್ಲಿ 56 ನೋಡ್ರಿ UKGಗೆ. ಫಸ್ಟ್ ಸ್ಟ್ಯಾಂಡರ್ಡ್ಗಂತೂ ಇನ್ನೂ ಜಾಸ್ತಿ ಆಕತಿ. ಈಗ ಅಡ್ಮಿಷನ್ ಮಾಡಿ ಬಂದೀವಿ. ನಾವು ಸಣ್ಣವರಿದ್ದಾಗೆಲ್ಲ ನೋಡ್ರಿ ಇಷ್ಟೊಂದು ಫೀಸ್ ಎಲ್ಲ ಕಟ್ಟಿ ನಾವು ಸ್ಕೂಲಿಗೆ ಹೋಗೇನೇ ಇಲ್ಲ. ಅವರು ನಮಗೆ ಸ್ಕಾಲರ್ಶಿಪ್ ಅಂತೇಳಿ ನಮ್ಮ ಸ್ಕೂಲಲ್ಲಿ 600 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ರು ವರ್ಷಕ್ಕೊಂದು ಸರಿ. ಫೀಸೇ ಇರಲಿಲ್ಲ, ಯಾಕಂದ್ರೆ ಓದಿರೋದೆಲ್ಲ ನಾನು ಗೌರ್ಮೆಂಟ್ ಸ್ಕೂಲು. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಅಷ್ಟೇ ಗೌರ್ಮೆಂಟ್ ಸ್ಕೂಲನ್ನು. ಹಾಗಾಗಿ ನಮ್ಮ ಸ್ಕೂಲಲ್ಲಂತೂ ನಾವು 10th ಮುಗಿಸಿರೋನು 10 ವರ್ಷ ಮುಗಿಸಿರೋನು ನೋಡ್ರಿ ಒಂದು 50,000 ರೂಪಾಯಿನೂ ನಾವು ಖರ್ಚು ಮಾಡೇ ಇಲ್ಲ. ಆಲ್ರೆಡಿ ಈಗ 3 ವರ್ಷ ಆಯಿತು ಸ್ಕೂಲಿಗೆ ಹೊಂಟ. ಈಗ 1.5 ಲಕ್ಷ ಆಗ್ತತಿ 3 ವರ್ಷದ ಸೇರಿ.
ಇಷ್ಟೊಂದು ಫೀಸ್ ನೋಡ್ರಿ. ಇನ್ನು ಹೈಯರ್ ಎಜುಕೇಷನ್ಗಂತೂ ಭಾಳ ಬೇಕಾಗ್ತತಿ. ಆದರೂ ಏನು ಮಾಡೋಕ್ಕಾಗಂಗಿಲ್ಲ, ಓದಿಸ್ಲೇಬೇಕು. ಎಷ್ಟು ದುಡ್ಡಾದರೂ ಸರಿ, ಒಳ್ಳೆ ಎಜುಕೇಷನ್ ಕೊಡಿಸ್ಲೇಬೇಕು. ನಾವು ದುಡ್ಡು ಜಾಸ್ತಿ ಆಗೈತೆ ಅಂತೇಳಿ ಮಕ್ಕಳನ್ನ ಸ್ಕೂಲ್ಗೆ ಹಾಕದೆ ಇರೋಕ್ಕಾಗೋದಿಲ್ಲ. ನಾವು ಓದೋ ಟೈಮ್ದಾಗ ಗೌರ್ಮೆಂಟ್ ಸ್ಕೂಲೆಲ್ಲ ಭಾಳ ಚಲೋ ಇದ್ದು, ಹಾಗಾಗಿ ಅವಾಗೆಲ್ಲರೂ ಜಾಸ್ತಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಿದ್ರು. ಇವಾಗ ಗೌರ್ಮೆಂಟ್ ಸ್ಕೂಲ್ಗಳು ಅಷ್ಟೊಂದು ಚಲೋ ಇಲ್ಲ, ಅಂದ್ರೆ ಅಷ್ಟು ಎಜುಕೇಷನ್ ಸರಿ ಇಲ್ಲಲ್ಲೇ. ಹಾಗಾಗಿ ಯಾರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದಿಲ್ಲ. ತೀರಾ ಬಡವರು ಇರ್ತಾರಲ್ಲ, ನಮಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅನ್ನೋರು ಅಷ್ಟೇ ಇವಾಗ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ ನೋಡ್ರಿ. ನಾವು ಹೋಗೋ ಟೈಮಲ್ಲೆಲ್ಲ ಹಂಗಿರಲಿಲ್ಲ. ಗೌರ್ಮೆಂಟ್ ಸ್ಕೂಲ್ ಭಾಳ ಅಂದ್ರೆ ಭಾಳ ಚಲೋ ಇದ್ದು. ನಮಗೆ ಊಟ ಕೊಡ್ತಿದ್ರು, ಅವರ ಬಟ್ಟೆ ಕೊಡ್ತಿದ್ರು, ಮತ್ತು ಬಾಳೆಹಣ್ಣು, ಮೊಟ್ಟೆ, ಹಾಲು ಎಲ್ಲನೂ ಕೊಡ್ತಿದ್ರು ನಾವು ಹೋಗೋ ಟೈಮ್ದಾಗ. ಮತ್ತು ಅವಾಗಿರೋ ಟೀಚರ್ಸನ್ನು ಅಷ್ಟೇ ಭಾಳ ಚಲೋ ಇದ್ದರು. ಮಾತಾಡಿ ನೀನು ಮಾತಾಡೋಕ್ಕೂ ಬಿಡಾತಿಲ್ಲ, ನೋಡ್ರಿ ಏನಾರ ಒಂದಿಟ್ಟು ಮಾತಾಡ್ಬೇಕು. ಅಲ್ಲಿ ಟಿ ವಿ ಆನ್ ಮಾಡಿದೆ ಅಂದ್ರೆ ಸೌಂಡ್ ಬರ್ತೈತಿ. ನಾ ಮಾತಾಡಿದ್ದಲ್ಲಿ ಅರ್ಥ ಆಗಂಗಿಲ್ಲ ಅವರಿಗೆ. ಸುಮ್ಮನೆ ಸ್ವಲ್ಪ ಮಾತಾಡೋವರೆಗೂ ನೋಡ್ರಿ. ಒಂದು 5 ನಿಮಿಷ ಟಿ ವಿ ಮ್ಯೂಟ್ ಮಾಡು, ನಾನು ವಿಡಿಯೋ ಮಾಡಬೇಕು ಅಂತಂದಿದ್ದಕ್ಕೆ ಮ್ಯೂಟ್ ಮಾಡ್ಯಾಳು. ಕರೆ ಇವಾಗ ನಾನು ಮುಗಿಸ್ವಲ್ಲೆಲ್ಲ ಬೇಗ, ಆಕಿಗೆ ಬೇಗ ಮುಗಿಸಿ ನಾ ಟಿ ವಿ ನೋಡಬೇಕು ಅಂತ ಅನ್ನಕತ್ತಾಳು. ಇಷ್ಟೊತ್ತನ ಕರೆಂಟ್ ಇರಲಿಲ್ಲ, ಏನು ಮಾಡ್ತೀನಿ, ಸುಮ್ಮ ಕೂತಿದ್ದಿಲ್ಲ. ಸುಮ್ಮ ಕುಂದ್ರೆ ಈಗ ಹಂಗೂ ಹಿಂಗೂ. ಒಟ್ಟಿನಲ್ಲಿ ಸಾನ್ವಿ ಸ್ಕೂಲ್ ಅಂತೂ ಅಡ್ಮಿಷನ್ ಆಯ್ತು ನೋಡ್ರಿ. ಈಗ ಅವರು 10 ಪೇ ಮಾಡಂದಿರು, ಪೇ ಮಾಡಿ ಬಂದೇನಿ. ಅದು ಯೂನಿಫಾರ್ಮು ಮತ್ತು ಬುಕ್ಸು, ಬ್ಯಾಗು ಎಲ್ಲನೂ ಕೊಡ್ತಾರೋ, ಅದಕ್ಕೋಸ್ಕರ ಅದು ನೆಕ್ಸ್ಟ್ ಮತ್ತು ನಾವು ಜೂನ್ ಅಥವಾ ಜುಲೈಯಲ್ಲಿ ಮತ್ತು ಅವಾಗ 23 ಪೇ ಮಾಡಬೇಕು. ಆಮೇಲೆ ಸೆಕೆಂಡ್ ಟರ್ಮ್ ಇವಾಗ ಕಟ್ಟಿದ್ದು ಚೈಲ್ಡ್ ಕಿಟ್ಟಿಗೆ ಅಂತೇಳಿ 10,000 ತೊಗೋತಾರೆ. ಫಸ್ಟ್ ಟರ್ಮ್ 23, ಸೆಕೆಂಡ್ ಟರ್ಮ್ 23, ಟೋಟಲ 56,000 ನೋಡ್ರಿ. ಅಡ್ಮಿಷನ್ ಆಗೈತಿ. ಇನ್ನು ಜೂನಿಂದ ಸಾನ್ವಿ ಸ್ಕೂಲಿಗೆ ಹೋಗ್ತಾಳು. ಇವಾಗಂತೂ ಹಾಲಿಡೇಸ್ ಇರೋದ್ರಿಂದ ಫುಲ್ ಎಂಜಾಯ್ ಮಾಡತ್ತಾಳು. ಲೇಟಾಗಿ ಏಳೋದು, ಲೇಟಾಗಿ ಮಲ್ಕೊಳ್ಳೋದು, ಆರಾಮಾಗಿ ಆಟ ಆಡೋದು ಎಲ್ಲ ಆಗತ್ತೈತಿ. ಇನ್ನು 1 ತಿಂಗಳು ಅಷ್ಟೇ. 1 ತಿಂಗಳೊಳಗೆ ಆಲ್ರೆಡಿ 1 ವಾರನೂ ಮುಗಿದು ಹೋಗ್ಬಿಟ್ಟತಿ. ಈಗ ಇನ್ನೊಂದು 3 ವಾರ ಅಷ್ಟೇ ಐತಿ. ಆಮೇಲಿಂದ ಸ್ಕೂಲಿಗೆ ಹೋಗ್ಬೇಕು ನೋಡ್ರಿ ಆಕಿ. ಹಂಗೂ ಹಿಂಗೂ ಒಟ್ಟಿನಲ್ಲಿ ಅಡ್ಮಿಷನ್ ಇವತ್ತು ಮಾಡಬೇಕು, ನಾಳೆ ಮಾಡಬೇಕು ಅನ್ನತ್ತೀನಿ. ಇವತ್ತು ಅಡ್ಮಿಷನ್ ಮಾಡ್ಕೊಂಡು ಬಂದೀನಿ. ಮಧ್ಯಾಹ್ನಕ್ಕೆ ಇವತ್ತು ಊಟಕ್ಕೇನೋ ಮಾಡತ್ತಿಲ್ಲ ನೋಡ್ರಿ. ನಾನು ಬೆಳಗ್ಗೆ ಮಾಡಿದ್ದು ಇಡ್ಲಿ ಸಾಂಬಾರನ್ನ ಐತಿ, ಮತ್ತು ನಿನ್ನೆ ಸ್ವಲ್ಪ ರೈಸನ್ನು ಐತಿ. ಏನೂ ಮಾಡೋದಿಲ್ಲ, ಅದನ್ನ ತಿಂದು ಅಡ್ಜಸ್ಟ್ ಮಾಡಿಕೊಂಡು ರಾತ್ರಿಗೆ ಚಪಾತಿ ಏನಾದರೂ ಮಾಡ್ತೀನಿ. ಭಾಳ ದಿವಸ ಆಯ್ತು ಈಗ ಚಪಾತಿ ಮಾಡೇ ಇಲ್ಲ, 1-3-4 ಡೇಸ್ ಆಯಿತು. ಚಪಾತಿ ತಿನ್ಬೇಕಂತ ಅನ್ಸಕತ್ತತಿ. ಹಾಗಾಗಿ ರಾತ್ರಿಗೆ ನೋಡೋಣಂತ ಚಪಾತಿ ಮಾಡ್ತೀನಿ. ಇನ್ನೇನು ಕೆಲಸ ಏನಿಲ್ಲ ನೋಡ್ರಿ. ಒಂದಷ್ಟು ಬಟ್ಟೆ ಅದಾವೆ, ಭಾಳಷ್ಟು ಮಡಿಸುವ, ಅವನ್ನೆಲ್ಲನೂ ಮಡಿಸಿ ಎತ್ತಿಟ್ಕೋಬೇಕು. ಮತ್ತು ಒಂದು ವಿಡಿಯೋ ಎಡಿಟ್ ಮಾಡಿಟ್ಟನಿ, ಅದನ್ನು ವಾಯ್ಸ್ ಓವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡ್ತೀನಂತ. ಈ ವಿಡಿಯೋ ಸಂಜೆವರೆಗೂ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೀನಿ. ನೋಡಿರಿ ನೀವು ಎಲ್ಲಿವರೆಗೂ ಹೋಗ್ತತಿ ಅಲ್ಲಿವರೆಗೂ ವಿಡಿಯೋನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಸಂಜೆ ಮುಂದೆ ನಮ್ಮನೆಯವರು ಪಾನಿಪುರಿ ತೊಗೊಂಡು ಬಂದಿದ್ದರು. ಇವಾಗ ಪಾನಿಪುರಿನ ತಿನ್ನಕತ್ತೀವಿ. ಇನ್ನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನಾನು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಬಾಯ್.